ಅದು ಎಡೆದೊರೆ ನಾಡು ಎಂದೇ ಹೆಸರಾದ ಜಿಲ್ಲೆ 22 ವರ್ಷಗಳ ಬಳಿಕ ಇಂದು ಉತ್ಸವಕ್ಕೆ ಮೆರುಗು ತಂದಿದೆ. ಮೊದಲ ದಿನದ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ತುಂಬೆಲ್ಲ ಗಣ್ಯರು, ಮಧುವಣ ಗಿತ್ತಿಯಂತೆ ಸುಂದರಗೊಂಡಿರೋ ಇಡೀ ನಗರ. ವೇದಿಕೆ ಮೇಲೆ ಹಾಡಿಗೆ ಭರ್ಜರಿ ಸ್ಟೆಪ್ ಹಾಕಿದ ಯೂತ್ಸ್. ಈ ದೃಶ್ಯಗಳು ಕಂಡು ಬಂದಿದ್ದು ರಾಯಚೂರು ನಗರದ ಕೃಷಿ ವಿವಿ ಆವರಣದಲ್ಲಿ. ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ಕನ್ನಡ ಸಂಘದಿಂದ ಕೃಷಿ ವಿವಿವರೆಗೂ 30ಕ್ಕೂ ಹೆಚ್ಚು ಕಲಾ ತಂಡಗಳ ಮೆರವಣಿಗೆ ನಡೆಸಿ ಬಳಿಕ ಭುವನೇಶ್ವರಿ ದೇವಿಗೆ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಪುಷ್ಪಾರ್ಚನೆ ನೆರವೇರಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ನಗರದ ಮುಖ್ಯ ಬೀದಿಗಳಲ್ಲಿ ಆಕರ್ಷಕ ಮೆರವಣಿಗೆಯಲ್ಲಿ ಸಾರ್ವಜನಿಕರು ಹೆಜ್ಜೆ ಹಾಕಿದ್ರು. ಇನ್ನು ಜನರ ಒತ್ತಾಯದ ಮೇರೆಗೆ ಜಿಲ್ಲಾಡಳಿತದಿಂದ ಜಿಲ್ಲಾ ಉತ್ಸವ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ತಮ್ಮ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಬಹಳಷ್ಟು ಜನ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಏನೋ ಘನತೆ ಇದೆ. ಈ ನಾಡಿನ ಜನರ ಏನು ಕಲೆ ಪ್ರದರ್ಶನ ಅಷ್ಟೇ ಅಲ್ಲ, ಈ ನಾಡಿನ ಜನತೆಯ ಒಳ್ಳೆತನ ಮತ್ತು ಈ ಜಿಲ್ಲೆಯ ವೈಭವವನ್ನು ಆಚರಣೆ ಮಾಡೋದಕ್ಕೆ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ಇನ್ನು ಜಿಲ್ಲಾ ಉತ್ಸವದ ಸಂಗೀತ ಕಾರ್ಯಕ್ರಮದಲ್ಲಿ ಸವಾರಿ ತಂಡದಿಂದ ಉತ್ತಮ ಲೈವ್ ಬ್ಯಾಂಡ್ ಮೂಲಕ ಜನರನ್ನ ಮನರಂಜಿಸಿದ್ರು. ಬಳಿಕ ಸಿಂಗರ್ ಸಂಜಿತ್ ಹೆಗಡೆ ಹಾಡಿಗೆ ರಾಯಚೂರು ಯುವಕ ಯುವತಿಯರು ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ರಾತ್ರಿಯಾದ್ರೂ ಕೂಡ ಸಾವಿರಾರು ಜನರು ಸಂಗೀತೋತ್ಸವದಲ್ಲಿ ಭಾಗಿಯಾಗಿ ಸಖತ್ ಎಂಜಾಯ್ ಮಾಡಿದ್ರು. ಸಾಹಿತಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಮಾಧ್ಯಮದ ಸ್ನೇಹಿತರಿರ್ಬೋದು, ಪ್ರತಿ ಸಾರಿ ಅವರು ಸ್ಮರಿಸುವಂತ ಈ ಉತ್ಸವ ನಡೆಸಬೇಕಂತೇಳಿ ಈ ಸಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಒಟ್ಟಾಗಿ ಕಾರ್ಯಕ್ರಮವನ್ನು 5, 6, 7 3 ದಿನಗಳ ಕಾಲ ಜನರನ್ನು ಇದರಲ್ಲಿ ಭಾಗವಹಿಸುವ ಮುಖಾಂತರ ರಾಯಚೂರಿನ ಇತಿಹಾಸವನ್ನು ನಮ್ಮ ಯುವ ಪೀಳಿಗೆಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕೆಂಬ ಉದ್ದೇಶ ಇದೆ. ಒಟ್ಟಾರೆ ಮೊದಲ ದಿನದ ರಾಯಚೂರು ಉತ್ಸವಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ರಾಯಚೂರು ಮಂದಿ ಫುಲ್ ಜೋಶ್ನಲ್ಲಿದ್ದಾರೆ. ಅಲ್ಲದೆ ಬಿಸಿಲ ನಗರಿ ಎಂದೇ ಫೇಮಸ್ ಆಗಿರೋ ಜಿಲ್ಲೆಯಲ್ಲಿ ಈಗ ಸಂಗೀತದ ಮೆರುಗು ಕಳೆಗಟ್ಟಿದೆ. ಅನಿಲ್ ಕುಮಾರ್ ಜೊತೆ ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ರಾಯಚೂರು.